ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಹಿಳೆಯರಿಗೆ ಸಂಬಂಧಪಟ್ಟಿರುವಂತ ಒಂದು ವಿಷಯದ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಪ್ಪಾ ಅದು ಅಂದ್ರೆ ಗರ್ಭಕೋಶದ ಕರುಳಿನ ಕ್ಯಾನ್ಸರ್ ಬಗ್ಗೆ ತಿಳಿಸ್ಕೊಡೋಣ, ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಎಸ್, ಇದು ಬರೀ ಲೇಡೀಸ್ಗೆ ಮಾತ್ರ ಅಂತ ತಿಳ್ಕೊಬೇಡಿ. ವಿಡಿಯೋನ ನೀವು ಗಂಡಸರು ಸಹ ವಿಡಿಯೋನ ನೋಡ್ಬೋದು. ನಿಮ್ಮ ತಾಯಿ, ಅಕ್ಕ, ಫ್ರೆಂಡ್, ಪಾರ್ಟ್ನರ್ ಯಾರಿಗಾದ್ರೂ ಆಗ್ಬೋದು, ಹೆಲ್ಪ್ ಆಗ್ಬೋದು. ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಗರ್ಭಕೋಶದ ಕರುಳಿನ ಕ್ಯಾನ್ಸರ್, ಇದನ್ನ ಇಂಗ್ಲಿಷ್ ನಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಅಂತಾನು ಹೇಳ್ತಾರೆ. ನಮ್ಮ ದೇಶದಲ್ಲಿ ಒಂದು ವರ್ಷದಲ್ಲಿ 50 ರಿಂದ 60 ಸಾವಿರ ಮಹಿಳೆಯರು ಈ ಗರ್ಭಕೋಶದ ಕೊರಳಿನ ಕ್ಯಾನ್ಸರ್ ನಿಂದ ಸಾವನ್ನಪ್ತಾ ಇದ್ದಾರೆ. ಅದರಲ್ಲಿ ಆದಷ್ಟು ಆಲ್ಮೋಸ್ಟ್ ಹಳ್ಳಿಗಾಡಿನ ಪ್ರದೇಶದ ಮಹಿಳೆಯರೇ ಆಗಿರ್ತಾರೆ. ಏನಕ್ಕಪ್ಪ ಅಂದ್ರೆ ಇವತ್ತಿಗೂ ಎಷ್ಟೋ ಮಹಿಳೆಯರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲದೆ ಇರುವಂತದ್ದು ಕಾರಣ. ಸೊ ಅದಕ್ಕೆ ನಾನು ಹೇಳಿದ್ದು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ. ಗರ್ಭಕೋಶದ ಕೊರಳಿನ ಕ್ಯಾನ್ಸರ್ನ ಅದನ್ನ ತುಂಬಾ ಭಯ ಪಡುವಂತ ಅವಶ್ಯಕತೆನೂ ಇಲ್ಲ. ಏನಕ್ಕಪ್ಪ ಅಂದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿದ್ರೆ ಖಂಡಿತವಾಗಿಯೂ ನೀವು ಈ ಗರ್ಭಕೋಶದ ಕೊರಳಿನ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಅಂತ ಏನ್ ಹೇಳ್ತಾರೆ ಇದನ್ನ ಬರೋದಕ್ಕಿಂತ ಮುಂಚೆನೆ ನೀವು ತಡೆಗಟ್ಟಬಹುದು. ಅದು ಹೇಗಪ್ಪ ಅಂದ್ರೆ, ಯಾವಾಗ ಒಂದು ಹೆಣ್ಣು ಮದುವೆ ಆಗ್ತಾಳೆ 21 ವರ್ಷದಿಂದ ಹಿಡಿದು, ಅಂದ್ರೆ ಮದುವೆ ಆದ್ಮೇಲೆ 21 ವರ್ಷದಿಂದ ಹಿಡಿದು 65 ವರ್ಷದವರೆಗೂ ಈ ಸರ್ವೈಕಲ್ ಕ್ಯಾನ್ಸರ್ ನ ಟೆಸ್ಟ್ ಅನ್ನ ನೀವು ಮಾಡಿಸಬಹುದು. ಪ್ರತಿ 3 ವರ್ಷಕ್ಕೊಂದು ಸಲ, ಓಕೆನಾ, ಪ್ರತಿ 3 ವರ್ಷಕ್ಕೊಂದು ಸಲ ಪ್ಯಾಪ್ಸ್ಮಿಯರ್ ಟೆಸ್ಟ್ ಅಂತ ಎಲ್ಲ ಗೈನಕಾಲಜಿಸ್ಟ್ ಸಹ ಪ್ರತಿಯೊಂದು ಹಾಸ್ಪಿಟಲ್ ಅಲ್ಲೂ ಸಹ ಈ ಪ್ಯಾಪ್ಸ್ಮಿಯರ್ ಟೆಸ್ಟ್ ನ ಮಾಡ್ತಾರೆ. ಈ ಪ್ಯಾಪ್ಸ್ಮಿಯರ್ ಟೆಸ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ಪ್ರೀ ಕ್ಯಾನ್ಸರ್ ಟೆಸ್ಟ್ ಅಂತ. ಅಂದ್ರೆ ಈ ಕ್ಯಾನ್ಸರ್ ಬರೋದಕ್ಕಿಂತ ಮುಂಚೆನೆ, ಸರ್ವೈಕಲ್ ಕ್ಯಾನ್ಸರ್ ಬರೋದಕ್ಕಿಂತ ಮುಂಚೆನೆ ಅದನ್ನ ಬಂದಿದ್ಯಾ ಇಲ್ವಾ ಅಥವಾ ಬರುವಂತ ಲಕ್ಷಣಗಳು ಏನಾದ್ರೂ ಅದರಲ್ಲಿ ಇದೆಯಾ ಅಂತ ಕಂಡುಹಿಡಿಯುವಂತ ಒಂದು ಟೆಸ್ಟ್ ಅನ್ನ ಪ್ಯಾಪ್ಸ್ಮಿಯರ್ ಟೆಸ್ಟ್ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬ ಮಹಿಳೆಯರು ಸಹ ಈ ಟೆಸ್ಟ್ ಅನ್ನ ಅಂದ್ರೆ ಪ್ಯಾಪ್ಸ್ಮಿಯರ್ ಟೆಸ್ಟ್ ಅನ್ನ ದಯವಿಟ್ಟು 21 ವರ್ಷ ಮೇಲ್ಪಟ್ಟವರು, 65 ವರ್ಷ ಕೆಳಗಿರುವಂತವ್ರು ದಯವಿಟ್ಟು ಪ್ರತಿ 3 ವರ್ಷಕ್ಕೊಂದು ಸಲ ನಿಮ್ಮ ಹತ್ತಿರದ ಹಾಸ್ಪಿಟಲ್ಗಳಿಗೆ ಹೋಗಿ ಈ ಪ್ಯಾಪ್ಸ್ಮಿಯರ್ ಟೆಸ್ಟ್ ನ ಮಾಡಿಸ್ಕೋಬೇಕಾಗುತ್ತೆ. ಇನ್ನು ಈ ಟೆಸ್ಟ್ ಹೇಗಪ್ಪ ಮಾಡ್ತಾರೆ ಅಂದ್ರೆ, ಮಹಿಳೆಯರ ಗರ್ಭಕೋಶದ ಕರುಳಿನಲ್ಲಿ ಇರುವಂತಹ ಒಂದು ಸೆಲ್ಸ್ ನ ತಗೊಂಡು ಅದನ್ನ ಲ್ಯಾಬ್ಗೆ ಕಳಿಸಿ ಅದನ್ನ ಪರೀಕ್ಷೆ ಮಾಡಲಾಗುತ್ತೆ. ಸೊ ಅದರಿಂದ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಸರ್ವೈಕಲ್ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಇದೆಯಾ ಅಥವಾ ಬಂದಿದ್ಯಾ ಇಲ್ವಾ, ಅಥವಾ ಬೇರೆ ಏನಾದ್ರು ಯೂಟ್ರಸ್ ಅಲ್ಲಿ ಪ್ರಾಬ್ಲಮ್ ಇದೆಯಾ, ಈ ತರದ್ದು ಎಲ್ಲದನ್ನು ಸಹ ನಿಮ್ಗೆ ಈ ಪ್ಯಾಪ್ಸ್ಮಿಯರ್ ಟೆಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಸೊ ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ಆದಷ್ಟು ಪ್ರತಿಯೊಬ್ಬ ಮಹಿಳೆಯರು ಕೂಡ ಇದನ್ನ ಮಾಡಿಸ್ಲಿಕ್ಕೆ ಟ್ರೈ ಮಾಡಿ. ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಮಹಿಳೆಯರಲ್ಲಿ ಬರುವಂತ ಅತಿ ಈಸಿ ಆದಂತ ಕಾಯಿಲೆ ಅಂದ್ರೆ ಈ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರುವಂತದ್ದಾಗಿರುತ್ತೆ. ಅದರಲ್ಲೂ ಈ ಗರ್ಭಕೋಶದ ಕ್ಯಾನ್ಸರ್ ಆಗಿರುತ್ತೆ. ಇದು ನಮ್ಗೆ ಬರೋವರೆಗೂ ಅದ್ರದ್ದು ಏನು ಸುಳಿವೇ ಇರಲ್ಲ. ಎಷ್ಟೋ ಜನಕ್ಕೆ ಗೊತ್ತೂ ಇರೋದಿಲ್ಲ ಗರ್ಭಕೋಶದ ಕ್ಯಾನ್ಸರ್ ಬಂದಿದ್ಯಾ ಇಲ್ವಾ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಸೊ ಅದಕ್ಕೋಸ್ಕರ ದಯವಿಟ್ಟು ಪ್ರತಿ ಮಹಿಳೆಯರು ಹೋಗಿ ಈ ಟೆಸ್ಟ್ ಅನ್ನ ಮಾಡಿಸ್ಕೊಳ್ಳಿ. ಮತ್ತೆ ಯಾವಾಗ ಮಾಡಿಸ್ಬಾರ್ದಂದ್ರೆ, ಪೀರಿಯಡ್ಸ್ ಆದಂತ ಟೈಮಲ್ಲಿ, ಅಂದ್ರೆ ಯಾವಾಗ ನೀವು ಮುಟ್ಟಾಗಿರ್ತೀರಾ, ಸೊ ಅಂತ ಟೈಮಲ್ಲಿ ಬೇಡ. ಯಾಕೆಂದ್ರೆ ಅದು ಅಷ್ಟೊಂದು ಕ್ಲಿಯರ್ ಆಗಿ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಿಮ್ದು ಪೀರಿಯಡ್ಸ್ ಕಂಪ್ಲೀಟ್ ಆಗಿ 1 or 2 days ಅಥವಾ 2-3 days ಆದ್ಮೇಲೆ ನೀವು ಹೋಗೋದು ಬೆಟರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.